ಆ ಮೆಟ್ರೋದಲ್ಲೂ ಓಡಾಡೋ ಜನಗಳಿಗೆ ಇವತ್ತು ಸಂಕಷ್ಟ ತಂದೊಡ್ಡಿದಿರಲ್ಲ. ನೀವೇನ್ ಮನುಷ್ಯ ಅಥವಾ ರಾಕ್ಷಸರ? ತುಕಾಲಿ ರಾಜಕಾರಣಿ ಇದ್ದಾನೆ, ಅವನ್ ಯಾವನ್ ತುಕಾಲಿ ಅಧಿಕಾರಿ ಇದ್ದಾನೆ, ಅವನ್ ಯಾವ ತುಕಾಲಿ ಸರ್ಕಾರ ಇದೆ ಅನ್ನೋದೇ ಗೊತ್ತಾಗ್ತಲ್ಲ ನಮಗೆ. ಕೋಟಿನ ಲೂಟಿ ಹೊಡಿತೀರಾ. ಹಾಗಾಗಿ ನಿಮ್ಗೇನು ಒಂದೊಂದು ರೂಪಾಯಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿತಾನಲ್ಲ ಜನ, ಉಗ್ರದ ಹೋರಾಟವನ್ನ ರಾಜ್ಯವ್ಯಾಪಿ ಮಾಡ್ಬೇಕಾಗುತ್ತೆ. ಹುಷಾರ್. ಮೆಟ್ರೋದಲ್ಲಿ 1 to ಡಬಲ್ ಚಾರ್ಜ್ ಮಾಡಿದಿರಲ್ಲ. ನೀವು ಹೊಟ್ಟೆಗೆ ಅನ್ನ ತಿಂತೀರಾ ಸರ್ಕಾರದವರು, ಅಥವಾ ಸೆಗಣಿ ಏನಾದ್ರೂ ತಿಂತೀರಾ? ಯಾವ ನನ್ನ ಮಗ ಹೇಳ್ಕೊಟ್ಟವನು? ಮೆಟ್ರೋಗಳಲ್ಲಿ ಏನೋ ಜನಗಳು ಸ್ವಲ್ಪ ಕಡಿಮೆ ಚಾರ್ಜ್ ಆಗುತ್ತೆ ಅಂತ ಅನ್ಕೊಂಡು ಓಡಾಡ್ತಾ ಇರ್ತಾರೆ. ಇವತ್ತು ಆ ಮೆಟ್ರೋಗಳಲ್ಲೂ ಕೂಡ ನಿಮಗ್ ಕಣ್ಬಿದ್ದು ಆ ಮೆಟ್ರೋದಲ್ಲೂ ಓಡಾಡೋ ಜನಗಳಿಗೆ ಇವತ್ತು ಸಂಕಷ್ಟ ತಂದೊಡ್ಡಿದಿರಲ್ಲ. ನೀವೇನ್ ಮನುಷ್ಯ ಅಥವಾ ರಾಕ್ಷಸರ? ಅವನ್ ಯಾವನು ತುಕಾಲಿ ರಾಜಕಾರಣಿ ಇದ್ದಾನೆ, ಅವನ್ ಯಾವನ್ ತುಕಾಲಿ ಅಧಿಕಾರಿ ಇದ್ದಾನೆ, ಅವನ್ ಯಾವ ತುಕಾಲಿ ಸರ್ಕಾರ ಇದೆ ಅನ್ನೋದೇ ಗೊತ್ತಾಗ್ತಲ್ಲ ನಮಗೆ. ಅಲ್ಲ, ಹೊಟ್ಟೆಗೆ ಅನ್ನ ತಿಂತೀರಾ ಅಥವಾ ಸೆಗಣಿ ಏನಾದ್ರು ತಿಂತೀರಾ? ರೀ ಸ್ವಾಮಿ, ಜನಗಳು ಪ್ರತಿನಿತ್ಯದಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ್ರೂ ಇವತ್ತು 1 ರೂಪಾಯಿ ಎತ್ತಿಡಕ್ಕಾಗ್ತಲ್ಲ. ಇವತ್ತು ಮನೆ ಬಾಡಿಗೆ, ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು, ರೇಷನ್ನು, ಮಕ್ಕಳು ಫೀಸು, ಈ ರೀತಿಯಾಗಿ ಒಂದಲ್ಲ ಒಂದು ಜಂಜಾಟ, ಕಷ್ಟ, ಸಂಕಟ, ನೋವು, ಈ ರೀತಿಯಾಗಿ ಇವತ್ತು ಖರ್ಚು ಹೆಚ್ಚಾಗಿದೆ, ಆದಾಯ ಕಡಿಮೆ ಆಗಿದೆ ಜನಗಳಿಗೆ. ಏನಂತಂದ್ರೆ ಇವಾಗ ಏನು ಆದಾಯ ಜನಗಳಿಗೆ ಮೊದಲಿದ್ದಷ್ಟು ಇಲ್ಲ, ಇವತ್ತು ಆದಾಯ ಕಡಿಮೆ ಆಗಿ ಬರೀ ಖರ್ಚೆ ಜಾಸ್ತಿ ಆಗಿದೆ. ಆ ರೀತಿ ಸಂಕಷ್ಟದಲ್ಲಿರುವಂತ ಜನಗಳಿಗೆ ಇವತ್ತು ನೀವು ಹೊಟ್ಟೆಗೆ ಅನ್ನ ತಿಂತೀರಾ ಅಥವಾ ಏನಾದ್ರು ಸಪರೇಟ್ ಆಗಿ ಏನಾದ್ರು ಸೆಗಣಿ ಗಿಗಣಿ ತಿಂತೀರಾ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾವನದು ತಲಮಾಸಿದ ಐಡಿಯಾ ಎಲ್ಲ ಕೊಡ್ತಾನ. ಮೆಟ್ರೋಗಳಲ್ಲಿ ರೀ, ಅಲ್ರಿ ಜನ ನೆಮ್ಮದಿಯಾಗಿ ಎಲ್ಲೂ ಓಡಾಡಬಾರ್ದ? ಗಾಡಿಯಲ್ಲಿ ಓಡಾಡಿದ್ರೆ, ಅದು 2 ವೀಲರ್ ಕಾರು ಏನೋ ವೆಹಿಕಲ್ ಅಲ್ಲಿ ಓಡಾಡಿದ್ರೆ ಪೆಟ್ರೋಲ್ ಡೀಸೆಲ್ ಅಂತ ಜಾಸ್ತಿ ಮಾಡ್ತೀರಾ. ಬಸ್ಸಲ್ಲಿ ಓಡಾಡಕ್ ಹೋದ್ರೆ ಅಲ್ಲೂ ರೇಟ್ ಜಾಸ್ತಿ ಅಂತ ಒಂದ್ ಕಡೆ ಫ್ರೀಯಾಗಿ ಕೊಟ್ಟಂಗ್ ಮಾಡಿ ಇನ್ನೊಂದ್ ಕಡೆ ಜಾಸ್ತಿ ಮಾಡ್ತೀರಾ. ಇನ್ನೊಂದ್ ಕಡೆ ಇದ್ ಕಡೆ ಮೆಟ್ರೋದಲ್ಲಿ ಓಡಾಡಕ್ ಹೋದ್ರು ಅಲ್ಲೂ ಕಂಡು ಬಿದ್ದುಬಿಟ್ಟು ಇವಾಗ ಮೆಟ್ರೋಗಳಲ್ಲೂ 1 to ಡಬಲ್ ಚಾರ್ಜ್ ಮಾಡಿದಿರಲ್ಲ. ನಿಜವಾಗ್ಲೂ ನಿಮ್ಗೆ ನಾಚಿಕೆ, ಮಾನ, ಮರ್ಯಾದೆ, ಮಾನವೀಯತೆ, ಮನುಷ್ಯತ್ವ ಏನಾದ್ರು ಕಿಂಚಿತ್ತಿದ್ಯಾ? ದಯವಿಟ್ಟು ಸರ್ಕಾರದವ್ರಿಗಾಗ್ಲಿ, ರಾಜಕಾರಣಿಗಳಿಗಾಗ್ಲಿ, ಅಧಿಕಾರಿಗಳಿಗಾಗ್ಲಿ ನಿಮಗೆ ಮನುಷ್ಯತ್ವ, ಮಾನವೀಯತೆ ಅನ್ನೋದು ಇದೆಯೇನ್ರಿ? ನೀವಂತೂ ಕೋಟಿನ ಲೂಟಿ ಹೊಡಿತೀರಾ. ಹಾಗಾಗಿ ನಿಮಗೇನು ಆ ಒಂದು 1 ರೂಪಾಯಿ ಬೆಲೆನೂ ಗೊತ್ತಿಲ್ಲ, 10 ರೂಪಾಯಿ ಬೆಲೆನೂ ಗೊತ್ತಿಲ್ಲ. ನೀವೆಲ್ಲ ಕೋಟಿ ಲೂಟಿ ಹೊಡಿಯೋರ್ಗೆ ನಿಮಗೆಲ್ಲಿ ಗೊತ್ತಿರುತ್ತಾ ಬೆಲೆ? ಅದ್ರ ಬಗ್ಗೆ ಒಂದೊಂದು ರೂಪಾಯಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿತಾನಲ್ಲ ಜನ. ಇವತ್ತು ಮಿಡ್ಲ್ ಕ್ಲಾಸ್ ಅವ್ರು, ಲೋ ಕ್ಲಾಸ್ ಅವ್ರು ಬಹಳಷ್ಟು ಕಷ್ಟ, ನೋವು, ದುಮ್ಮಾನ, ಕಷ್ಟದಲ್ಲಿ ಇವತ್ತು ಪ್ರತಿನಿತ್ಯದಲ್ಲಿ ಅವರು ಹೋಗಿ ದುಡಿದು ಬಂದ್ರು ತಿಂಗಳಾನ್ಗಟ್ಲೆ, ವರ್ಷಗಟ್ಲೆ ದುಡಿದ್ರು ಕೂಡ ಇವತ್ತು ವರ್ಷಾನ್ಗಟ್ಲೆ ಆದ್ರೂ ಕೂಡ ಒಂದು 10,000 5,000 ಎತ್ತಿಡಕ್ ಆಗ್ತಾ ಇಲ್ಲ. ಇವತ್ತು ಅಂತ ಸಂಕಷ್ಟದಲ್ಲಿ ಜನ ಜೀವನವನ್ನು ನಡೆಸ್ತಾ ಇದ್ದಾರೆ. ಆಗಿರ್ಬೇಕಾದ್ರೆ ನೀವು ಎಲ್ಲಾದ್ರಲ್ಲೂ ಬೆಲೆಗಳು ಏರ್ಸೋದು. ಕರೆಂಟ್ ಬಿಲ್ ಏರ್ಸು, ನೀರಿನ ಬಿಲ್ ಏರ್ಸು, ಇದ್ ಕಡೆ ರೇಷನ್ನು, ಇದ್ ಕಡೆ ತರಕಾರಿ, ಹಣ್ಣು, ಹಂಪ್ಲು ಎಲ್ಲ ಏರ್ಸು, ಇದ್ ಕಡೆ ಇವಾಗ ಮೆಟ್ರೋ ಇದನ್ನು ಏರ್ಸು, ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ಸು. ಏನಿದು ಮಾನವೀಯತೆ ಇಲ್ದಂಗೆ ಈ ರೀತಿಯಾಗಿ ಕ್ರೂರತನದಿಂದ ವರ್ತಿಸಬಾರ್ದು. ಇವತ್ತು ನಿಮಗೆ ನಿಜವಾಗ್ಲೂ ಜನಗಳ ಬಗ್ಗೆ ಕಾಳಜಿ, ಗೌರವ, ಅಭಿಮಾನ, ಪ್ರೀತಿ ಅನ್ನೋದೇನಾದ್ರು ನಿಯತ್ತು ಒಂದು ಕಿಂಚಿತ್ತಿದ್ರೆ ದಯವಿಟ್ಟು ಏನು ಮೆಟ್ರೋ ಏನ್ ಏರ್ಸಿದೀರಾ ಇವತ್ತು ಟಿಕೆಟ್ ರೇಟ್ ಅನ್ನ, ಮೆಟ್ರೋನ ಟಿಕೆಟ್ ರೇಟ್ ಅನ್ನ ತಕ್ಷಣದಲ್ಲೇ ಇಳಿಸಬೇಕು. ಜನಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸರ್ಕಾರದವರು, ಅಧಿಕಾರಿಗಳು ಇವತ್ತು ಅದನ್ನ ಜಾರಿಗೆ ತರಬೇಕು. ಇಲ್ಲ ಅಂತಂದ್ರೆ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಉಗ್ರದ ಹೋರಾಟವನ್ನ ರಾಜ್ಯವ್ಯಾಪಿ ಮಾಡಬೇಕಾಗುತ್ತೆ. ಹುಷಾರ್. ತಕ್ಷಣದಲ್ಲೇ ಮೆಟ್ರೋ ದರವನ್ನು ಏನ್ ಏರಿಸಿದೀರಾ ಅದನ್ನ ಇಳಿಸಬೇಕು. ಜನಸಾಮಾನ್ಯರಿಗೆ, ಜನಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸರ್ಕಾರದವರು, ಅಧಿಕಾರಿಗಳು ಇದನ್ನ ತಕ್ಷಣದಲ್ಲೇ ಜಾರಿಗೊಳಿಸಬೇಕು ಅಂತ ಹೇಳಿ ಈ ಮುಖಾಂತರವಾಗಿ ನೇರವಾದ ಎಚ್ಚರಿಕೆಯನ್ನ, ನೇರವಾದ ವಾರ್ನಿಂಗ್ ಅನ್ನ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಮಾಡ್ತಾ ಇದೆ ಅಂತ ಈ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀನಿ. ಇದೇನಾದ್ರು ಕಡಿಮೆ ಮಾಡಲಿಲ್ಲ ಅಂತಂದ್ರೆ ಉಗ್ರವಾದ ಹೋರಾಟವನ್ನ ನಾವು ಮಾಡೇ ತಿರ್ತೀವಿ ಅಂತ ಈ ಮುಖಾಂತರ ಹೇಳ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.